ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿ ಕನ್ನಡ ಲಾಗ್ಸ್. ನಾನು ಶೋಭಾ. ನಾನಿವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಪ್ಪೇಶ್ ಅವರು ಆಫೀಸ್ಗೆ ಹೊರಟಾಯಿತು. ಆಗಲೇ ಟೈಮ್ 8:30 ಆಗಿದೆ. 8:30ಗೆ ಹೋಗ್ಬಿಡ್ತಾರೆ. ಅಷ್ಟಕ್ಕೆ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಟಿಫನ್ ಎಲ್ಲ ರೆಡಿ ಆಯಿತು. ನಾನು ಟಿಫನ್ಗೆ ಇವತ್ತು ಟೊಮಟೊ ಬಾತ್ ಮಾಡಿದ್ದೆ. ಟೊಮಟೊ ಬಾತ್ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಮತ್ತು ದೋಸೆಗೂ ನೆನೆಸಾಯಿತು ನೋಡಿ. ಈ ಕಡೆ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ, ನಾಳೆಗೆ ಪ್ರಿಪ್ರೇಷನ್ನು. ಮತ್ತು ಏನು ಮಾಡೋದು, ಏನಾದರೂ ಒಂದು ತಿಂಡಿ ಇರಬೇಕಲ್ಲ. ಈ ಕಡೆ ಟೊಮಟೊ ಬಾತ್ ಮಾಡಿದ್ದೀನಿ. ಸೈಡ್ಸ್ಗೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಟೊಮಟೊ ಬಾತು ರೆಡಿ ಆಗಿದೆ. ಈ ಕಡೆ ಏನೋ ರೆಡಿ ಮಾಡಿದ್ದೀನಿ. ಅದು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈ ರೀತಿ ನೀವು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನಿವತ್ತು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನೋಡ್ತಾ ಹೋಗೋಣ. ಐಟಮ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಅಂತಂದು. ಚಟ್ನಿ ಪುಡಿಗೆ ಏನೆಲ್ಲ ಬೇಕು ಅನ್ನೋದು ನೋಡೋಣ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಒಣ ಕೊಬ್ಬರಿ ತುರಿ, 2 ಬೌಲ್ ಶೇಂಗಾ ಬೀಜ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿನ ಹೆಸರು ಮಾಡಿ ಇಟ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಹುರ್ಗಡ್ಲೆ, ಉಪ್ಪು, ಬೆಲ್ಲ, ಕರಿಬೇವು ಮತ್ತು ಖಾರದ ಪುಡಿ. ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಖಾರದ ಪುಡಿನೂ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು. ಇವಾಗ ಶೇಂಗಾ ಬೀಜನ ಹುರ್ಕೊಳ್ಳೋಣ. ನಾನು ಆ ಕಡೆ ಬಾಣಲಿಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅಂದರೆ ಈ ಕಡೆ ಹುರಿದ್ಬಿಟ್ಟು ಹಾಕೋಣ ಅಂತ. ಶೇಂಗಾ ಬೀಜ ಹುರಿದಾದ್ಮೇಲೆ ಇವಾಗ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆನ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಲೈಟಾಗಿ ಕೆಂಪಾದರೆ ಸಾಕು. ಈ ಕಡೆ ಶೇಂಗಾ ಬೀಜನ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾ ಇದ್ದೀನಿ, ಬೇಗ ತಣ್ಣಗಾಗಲಿ ಅಂತಂದು. ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಬೇಗ ತಣ್ಣಗಾದರೆ, ಹಾಗಾಗಿ.
ಜಾಸ್ತಿ ಕೆಂಪು ಮಾಡಬಾರ್ದು. ಈ ರೀತಿಯಾಗಿ ಈಗ ಒಣಮೆಣಸಿನಕಾಯಿ ಹುರ್ಕೊತಾ ಇದ್ದೀನಿ. ಈಗ ಒಣ ಕೊಬ್ಬರಿ ತುರ್ತಿರೋಂಥ ಒಣ ಕೊಬ್ಬರಿನ ಹುರಿತಾ ಇದ್ದೀನಿ. ಜಾಸ್ತಿನೂ ಹುರಿದಂಗೆ ಸ್ವಲ್ಪ ಕಪ್ಪಗಾದರೆ ಸಾಕು, ಹಸಿ ಸ್ಮೆಲ್ ಹೋದರೆ. ಆ ರೀತಿಯಾಗಿ ಹುರಿದ್ಬಿಟ್ಟು ಎಲ್ಲ ನಾನು ಹುರಿಗಡಲೆ, ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತುರಿನ ಎಲ್ಲ ಹುರಿದ್ಬಿಟ್ಟು ಒಂದೇ ಬಾಣಲೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಕರಿಬೇವು ಹಾಕ್ತಿದ್ದೀನಿ. ನಾನೊಂದು 3 ಹೆಸರು ಕರಿಬೇವು ತೊಗೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದರೂ ಸಾಕು, ಅದೇ ಹೀಟಿಗೆ ಬಾಣಲಿ ಹೀಟ್ಗೆ ಅದು ಗರಿಗರಿಯಾಗಿ ಆಗುತ್ತೆ. ಹಾಗಾಗಿ ನೋಡಿ, ಅತ್ತೆನೂ ಬಂದು ಶೇಂಗಾ ಬೀಜದ ಸಿಪ್ಪೆ ತೆಗಿತಾ ಇದ್ದಾರೆ. ನಾನು ಎಲ್ಲ ಒಂದೇ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುರಿದಿರೋ ಅಂಥದ್ದನ್ನೆಲ್ಲ. ಈ ರೀತಿಯಾಗಿ ಅದಕ್ಕೆ ಉಪ್ಪು ಮತ್ತು ಬೆಲ್ಲನೂ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿನ ನಾನು ಎಲ್ಲ ಮಿಕ್ಸಿ ಆದಮೇಲೆ ಸೇರಿಸ್ತೀನಿ. ಹಾಗಾಗಿ ಹುಣಸೆಹಣ್ಣು ಅದಕ್ಕೆ ಹಾಕ್ಕೊತಿದ್ದೀನಿ. ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ, ಬ್ಲೈಂಡ್ ಮಾಡೋದಕ್ಕೆ. ಹಾಗಾಗಿ ಇವಾಗ ನಾನು ಸಿಪ್ಪೆ ತೆಗ್ದಿರೋದನ್ನೆಲ್ಲ ನೀಟಾಗಿ ಈ ಥರ ಸವರಿಸ್ಕೊಂಡಿದ್ದೀನಿ. ಅಂದರೆ ಜಾಸ್ತಿನೂ ಸಿಪ್ಪೆ ತೆಗಿಬಾರ್ದು, ಈ ಥರ ಇರಬೇಕು. ಹಾಗಾಗಿ ಈ ರೀತಿಯಾಗಿ ನಾನು ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಅದೇ ಬಾಣಲೆಯಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಒಂದರಲ್ಲೇ ಹಾಕ್ಕೊಂಡು ಬ್ಲೈಂಡ್ ಮಾಡಿದರೆ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಆಗಲೇ ಶೇಂಗಾ ಬೀಜ ನನಗೆ ಕೊಡು ಅಂತ ಬಂದರು. ಇಬ್ಬರಿಗೂ ಕೊಟ್ಟು ಕಳಿಸ್ತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಬ್ಲೈಂಡ್ ಮಾಡೋಣ. ನೋಡಿ, ಈ ರೀತಿಯಾಗಿ ತರಕಾರಿಯಾಗಿ ಬ್ಲೈಂಡ್ ಮಾಡಬೇಕು. ಜಾಸ್ತಿ ನುಣ್ಣಗಾದ್ರೆ ಚೆನ್ನಾಗಿರಲ್ಲ.
ಈ ಕಡೆ ಅಲ್ಲಲ್ಲಿ ದುಡ್ಡು ಕಾಳು ಇದ್ದರೆ ಅದನ್ನು ತೆಗೆದ್ಬಿಟ್ಟು ಇನ್ನೊಂದ್ಸರಿ ಬ್ಲೆಂಡ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಶೇಂಗಾ ಬೀಜ, ಹುರ್ಗಡ್ಲೆ ಆಗಲಿ ಎಲ್ಲನೂ ಒಂದು ಎರಡು ಉಳ್ಕೊಂಡಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬ್ಲೆಂಡ್ ಮಾಡಿದರೆ ಅದು ರುಂಗಾಗುತ್ತೆ. ಹಾಗಾಗಿ ಈಗ ನಾನು ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಂಪು ಇರುತ್ತೆ. ಆಗಲೇ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಅದರಿಂದನೂ ಸ್ವಲ್ಪ ಕೆಂಪಾಗಿರುತ್ತೆ. ಇದು ಸ್ವಲ್ಪ ಇವಾಗ ಹಾಕಿದರೆ ಇನ್ನೂ ಸ್ವಲ್ಪ ಕೆಂಪಾಗಿ ಕಾಣಿಸುತ್ತೆ. ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡೋಣ, ಉಪ್ಪು ಏನು ಹೆಂಗಾಗಿದೆ, ಉಪ್ಪು ಹುಳಿ ಇಲ್ಲ ಅಂತ. ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಉಪ್ಪು ಕಮ್ಮಿ ಆಗಿದ್ದರೆ ಹಾಕ್ಕೊಬೋದು. ಇವಾಗ ನಾನೆಲ್ಲ ಒಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಈ ಚಟ್ನಿ ಪುಡಿನ ಉಪ್ಪಿಟ್ಟಿಗೂ ಮತ್ತು ಮೊಸರನ್ನ, ಚಪಾತಿಗೂ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಉಪ್ಪಿಟ್ಟಿಗಂತೂ ಸೂಪರಾಗಿರುತ್ತೆ. ನಮ್ಮನೆಯಲ್ಲೇ ಯಾವಾಗಲೂ ಉಪ್ಪಿಟ್ಟಿಗೆ ಮತ್ತು ಮೊಸರನ್ನಕ್ಕೆ ಚಟ್ನಿ ಪುಡಿ ಇರಲೇಬೇಕು. ಹಾಗಾಗಿ ನಾನು ಮಾಡಿಡ್ತಾ ಇದ್ದೀನಿ. ಚಟ್ನಿ ಪುಡಿ ರೆಡಿ ಆಯಿತು. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಂದು ಬಾಕ್ಸ್ ಹಾಕಿದೆ, ಅದು ಮತ್ತೆ ಹೆಚ್ಚಾಯಿತು. ಇನ್ನೊಂದು ಬಾಕ್ಸ್ಗೂ ಹಾಕಿದ್ದೀನಿ. ನಾನು ಮಾಡಿದ್ದು ಕ್ವಾಂಟಿಟಿಗೆ ಜಾಸ್ತಿನೇ ಆಗಿದೆ ನೋಡಿ. ನಮಗಿದು ಏನಿಲ್ಲ ಅಂದರೂ 1 ಮಂತ್ ಆಗುತ್ತೆ. ಕಡೆ ಚಟ್ನಿ ಪುಡಿ ಮಾಡಿದ್ದು ಆಯಿತು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದ್ಬಿಟ್ಟು ಈ ರೀತಿಯಾಗಿ ಎಲ್ಲ ಜೋಡಿಸಿದ್ದೀನಿ. ಎಲ್ಲ ನೀರೆಲ್ಲ ಇಳಿದ ಮೇಲೆ ಒಣಗಿದ ಮೇಲೆ ನಾನು ಡ್ರೈಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಅದಕ್ಕೆ ಕಿಚನ್ ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಟೊಮಟೊ ಬಾತ್ ಮತ್ತು ಈರುಳ್ಳಿ ಟಿಫನ್ ಮಾಡಿಬಿಟ್ಟು ಇನ್ನೂ ವಾಷಿಂಗಿಗೆ ಬಟ್ಟೆ ಹಾಕಬೇಕು. ಈ ಕಡೆ ವಾಷಿಂಗ್ ಬಟ್ಟೆ ಹಾಕೋಣ ಅಂತ ಬಂದೆ ಟಿಫನ್ ಮುಗಿಸಿ. ಇವಾಗೆಲ್ಲ ವಾಷಿಂಗ್ ಬಟ್ಟೆ ಹಾಕ್ತಾಯಿದ್ದೀನಿ. ನಮ್ಮ ಸಾನ್ವಿಗೆ ಇವಾಗ ಹೇರ್ ಕಟ್ ಮಾಡಬೇಕು. ಅದಕ್ಕೆ ತಲೆ ಬಚ್ತಾ ಇದ್ದೀನಿ, ಸ್ವಲ್ಪ ಕಟ್ ಮಾಡೋಣ ಅಂತ. ತುಂಬ ಉದ್ದ ಬಂದುಬಿಟ್ಟಿತ್ತು ಹಾಗಾಗಿ. ಇವತ್ತು ಜೋಕಾಲಿ ಫಿಟ್ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ತುಂಬ ಖುಷಿ. ಇವತ್ತು ಜೋಕಾಲಿನ ಇಳಿತಾ ಇಲ್ಲ ನೋಡಿ, ಅಲ್ಲೇ ಆಟ ಆಡ್ತಾ ಇದ್ದಾರೆ ಇಬ್ಬರು. ತುಂಬ ಖುಷಿಯಾಗಿದ್ದಾರೆ. ನಮ್ಮ ಮನೆ ಹೊಸ ಸದಸ್ಯನೇ ಅಂತ ಹೇಳ್ಬೋದು. ನನಗೂ ತುಂಬ ಇಷ್ಟ ಈ ರೀತಿಯಾಗಿ ಜೋಕಾಲಿ ಆಡ್ಕೊತ ಟಿ ವಿ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಅವಳು ಇಳಿ ಅಂದರೆ ಇಳಿಯಲ್ಲ ಅಂತಿದ್ದಾಳೆ ನಮ್ಮ ಸಾನ್ವಿನು. ಋತ್ವಿನೂ ಇಳಿತಾ ಇಲ್ಲ. ಇಬ್ಬರು ರಾತ್ರಿ ಎಲ್ಲ ಆಟ ಆಡ್ತಿದ್ದಾರೆ ನೋಡಿ. ಊಟ ಮಾಡಿದ್ದು ಮತ್ತೆ ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡಿದ್ದಾರೆ. ಈ ಮೂಮೆಂಟ್ನ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ.
ನೋಡಿರಲ್ವಾ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.